ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಸುಭಾಷ್ ಆರ್ ಗುತ್ತೇದಾರ್ ಅವರ ಮನೆಯ ಮೇಲೆ ಎಸ್ಐಟಿ ದಾಳಿ ಕುರಿತು ಶ್ರೀಗಳ ಖಂಡನೆ. ಈಡಿಗ ಸಮಾಜದ ಮುಖಂಡರು ಹಾಗೂ 4 ಬಾರಿ ಆಳಂದ ಕ್ಷೇತ್ರದ ಶಾಸಕರಾದ ಶ್ರೀ ಸುಭಾಷ್ ಆರ್ ಗುತ್ತೇದಾರ್ ಅವರ ಮನೆ ಮೇಲೆ ರಾಜಕೀಯ ಷಡ್ಯಂತ್ರದಿಂದ ಎಸ್ಐಟಿ ದುರುಪಯೋಗ ಪಡಿಸಿಕೊಂಡು ದಾಳಿ ನಡೆಸಿದ್ದನ್ನ ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿ ಪೀಠದ ಪೀಠಾಧಿಪತಿಗಳಾದ ಶ್ರೀ ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿಯವರು ತೀವ್ರವಾಗಿ ಖಂಡಿಸಿದ್ದಾರೆ. ಹಾಗೂ ಕೂಡಲೇ ಷಡ್ಯಂತ್ರದಿಂದ ನಡೆಯುತ್ತಿರುವ ಈ ದಾಳಿಯನ್ನ ನಿಲ್ಲಿಸದಿದ್ದರೆ ಸಮಾಜದ ಬಂಧುಗಳ ಜೊತೆಗೆ ಬೀದಿಗಿಳಿದು ಹೋರಾಟ ಮಾಡುವುದಾಗಿ ಶ್ರೀಗಳು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ರಾಜ್ಯದ ಈಡಿಗ ಬಿಲ್ಲವ ನಾಮಧಾರಿ ದೀವರು ಸಮುದಾಯದ ಕುಲಬಾಂಧವಕ್ಕೂ ನಮಸ್ಕಾರ ಮತ್ತು ಹಾಗೂ ನನ್ನ ಈ ವಿಡಿಯೋ ಸಂದೇಶ ರಾಜ್ಯದ ಕಲಬುರಗಿ ಜಿಲ್ಲೆಯ ಎಲ್ಲ ಮಾಧ್ಯಮದ ಮಿತ್ರಾದಿಗಳು ಕೂಡ ಪತ್ರಕರ್ತರು ಕೂಡ ಇದನ್ನು ಪ್ರಚಾರ ಮಾಡಿ. ತಾವಿಗೆಲ್ಲ ಗೊತ್ತಿರುವ ಹಾಗೆ ಆಳಂದ ಕ್ಷೇತ್ರದ 4 ಬಾರಿ ಶಾಸಕರು ಜೊತೆ ಈಡಿಗ ಸಮುದಾಯದ ಹಿರಿಯ ಮುಖಂಡರು ಸನ್ಮಾನ್ಯ ಶ್ರೀ ಸುಭಾಷ್ ಆರ್ ಗುತ್ತೇದಾರ್ ಅವರ ಮನೆ ಮೇಲೆ ವಿನಾಕಾರಣ ರಾಜಕೀಯ ಷಡ್ಯಂತರವನ್ನು ಮಾಡಿ ಅವರ ಮೇಲೆ ಇಲ್ಲದ ಸಲ್ಲದ ಆರೋಪಗಳನ್ನು ಮಾಡಿ ಅವರು ಮತ್ತು ಅವರ ಮಕ್ಕಳ ರಾಜಕೀಯ ಭವಿಷ್ಯವನ್ನು ಹಾಳು ಮಾಡಬೇಕು ಎಂದು ಹೇಳಿಕೊಂಡು ಇವತ್ತು ಷಡ್ಯಂತರವನ್ನು ಮಾಡಿ ಇವತ್ತು ಅವರ ಮನೆ ಮೇಲೆ SIT ದಾಳಿಯನ್ನೇ ಮಾಡಿರ್ತಕ್ಕಂಥದ್ದು ಕೂಡ ನಿನ್ನೆಯಲ್ಲ ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀನಿ. ನಾನಿವತ್ತು ಆ್ಯಕ್ಚುಲಿ ನಾನು ಉಗಾಂಡದಲ್ಲಿದ್ದೀನಿ, ಹೊರದೇಶದಲ್ಲಿದ್ದೀನಿ. ಅದರಿಂದ ಮಾಧ್ಯಮಗಳ ನೇರವಾಗಿ ಸಂಪರ್ಕ ಮಾಡೋಕ್ಕಾಗಲಿಲ್ಲ. ಅದರಿಂದ ಇದನ್ನು ನಾನು ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿಪೀಠದಿಂದ ತೀವ್ರ ಖಂಡನೆ ಮಾಡುತ್ತಾ ಇದ್ದೇನೆ. ಇದು ರಾಜ್ಯದ ಈಡಿಗ ಬಿಲ್ಲವ ನಾಮಧಾರಿ ಸಮುದಾಯ ಯಾವತ್ತೂ ಕೂಡ ಸಹಿಸುವುದಿಲ್ಲ. ಯಾಕೆಂದರೆ ಈಡಿಗ ಸಮುದಾಯದ ಮುಖಂಡರುಗಳು ಇಲ್ಲಿ ಸುಭಾಷ್ ಆರ್ ಗುತ್ತೇದಾರ್ ಅವರಾಗಲಿ ಸಾಕಷ್ಟು ಜನ ಆಗಲಿ ಅವರ ತನ್ನದಾಗಿರತಕ್ಕಂಥ ಶಕ್ತಿಯ ಮೇಲೆ ನಿಂತು ರಾಜಕಾರಣವನ್ನು ಮಾಡುವವರು. ಇವತ್ತು ಆಳಂದ ಕ್ಷೇತ್ರದಲ್ಲಿ ಈಡಿಗರು ವೋಟ್ ಎಷ್ಟೇ ಇದೆ, ಭಾಳ ತುಂಬ ಕಮ್ಮಿ ಇದೆ. ಆದರೆ ಆ ಕ್ಷೇತ್ರದ ಜನಾಂಗದ ಪ್ರೀತಿ, ಆ ಕ್ಷೇತ್ರದ ಸರ್ವತೋನ್ಮುಖವಾದ ಅಭಿವೃದ್ಧಿಯನ್ನೇ ಪಡಿಸಿರತಕ್ಕಂಥ ಏಕೈಕ ಶಾಸಕ ಸನ್ಮಾನ್ಯ ಶ್ರೀ ಸುಭಾಷ್ ಆರ್ ಗುತ್ತೇದಾರ್ ಅವರು 6 ತಿಂಗಳ ಹಿಂದೆ ಇದೇ ರೀತಿ ಷಡ್ಯಂತರ ಮಾಡಿ ಅವರ ಸುಪುತ್ರರಾಗಿಯ ಸಂತೋಷ್ ಅವರನ್ನೇ ಮನೆಯಲ್ಲಿ ಬಂಧನ ಮಾಡಿ ಕರ್ಕೊಂಡು ಹೋಗಿದ್ರು. ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ನಾನು ಎಚ್ಚರಿಕೆಯನ್ನು ನೀಡುತ್ತಾ ಇದ್ದೀನಿ. SIT ಅವ್ರಿಗೆ ಹೇಳುತ್ತಾ ಇದ್ದೀನಿ, ಯಾರದೋ ಮಾತನ್ನ ಕೇಳಿ ನಿಮ್ಮ ರಾಜಕೀಯ ತವಲನ್ನು ತೀರ್ಸೋಕ್ಕೋಸ್ಕರ ಇವರ ಮೇಲೆ ಈ ರೀತಿಯಲ್ಲಿ ಸಮುದಾಯದ ಮುಖಂಡರ ಮೇಲೆ ಮಾಡಿದರೆ ಸಮುದಾಯ ಬೀದಿಯಲ್ಲಿಳಿದು ಹೋರಾಟ ಮಾಡುತ್ತಾನೆ. ಅಷ್ಟೇ ಅಲ್ಲ, ಇದು ಬಗ್ಗೆ ಕೂಡಲೇ ಇವತ್ತು ಸಾಯಂಕಾಲದಲ್ಲಿ ಸಭೆ ಸೇರುತ್ತದೆ. ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತ ಕೂಡ ನಾವು ಶಕ್ತಿಪೀಠದ ನೇತೃತ್ವದಲ್ಲಿ ಇವತ್ತು ಶಕ್ತಿಪೀಠದ ಕಾರ್ಯದರ್ಶಿಗಳ ಸದಸ್ಯರುಗಳ ನೇತೃತ್ವದಲ್ಲಿ ಸಭೆಯನ್ನು ಮಾಡುತ್ತೇವೆ. ಮತ್ತು ಈಡಿಗರನ್ನು ಮುಟ್ಟಿದರೆ, ಗುತ್ತೇದಾರಗಳನ್ನು ಮುಟ್ಟಿದರೆ ಏನಾಗುತ್ತೆ ಅಂತಕ್ಕಂಥದ್ದು ನಾವು ತೋರಿಸ್ತೇವೆ. ಯಾಕೆಂದರೆ ಈಡಿಗರು ರಾಜಕಾರಣ ಮಾಡಿದ್ರೆ ಯಾವ ಭ್ರಷ್ಟಾಚಾರ ಮತ್ತೊಂದು ಮಾಡಿ ಅಲ್ಲ. ಇವತ್ತು ಈ ಒಂದು ಪ್ರಕರಣ ಚೋರಿಯಿಂದ ಓಟು ಚೋರಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅವರು ಗೆಲ್ಲಬೇಕಿತ್ತಲ್ಲ, ಅಲ್ಲಿ ಸುಭಾಷ್ ಆರ್ ಗುತ್ತೇದಾರ್ ಅವರು ಗೆಲ್ಲಬೇಕಿತ್ತಲ್ಲ, ಗೆದ್ದಿಲ್ವಲ್ಲ. ಇದನ್ನ ಹಿಂದೆ ಬಹಳ ಸ್ಪಷ್ಟವಿದೆ. BR ಪಾಟೀಲ್ ಅವರ ಕೈವಾಡ ಇದೆ. BR ಪಾಟೀಲ್ ಅವರು ಮಾಡುವ ಷಡ್ಯಂತರದಿಂದ ಈ ಥರ ಆಗ್ತಾ ಇದೆ ಅಂತಕ್ಕಂಥದ್ದು ಕೂಡ ಈಗಾಗಲೇ ನಮ್ಮ ಸಮುದಾಯದವರು ಆ ಕ್ಷೇತ್ರದ ಜನರು ಕೂಡ ಹೇಳತಕ್ಕಂಥದ್ದು. ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಮಾಡುತ್ತಾ ಇದ್ದೇನೆ, ಇದನ್ನು ನಿಲ್ಲಿಸಬೇಕಾದ ನಾವು. ಇಲ್ಲವಾದರೆ ಸನ್ಮಾನ್ಯ BK ಹರಿಪ್ರಸಾದ್ ಅವರು, ಸನ್ಮಾನ್ಯ ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ ಅವರು ಎಲ್ಲರ ಜೊತೆ ಡಿಸ್ಕಸ್ ಮಾಡಿ ಸಮಾಜ ಮುಂದೆ ಯಾವ ನಿಲುವನ್ನು ತೆಗೆದುಕೊಳ್ಳಬೇಕು ಅಂತಕ್ಕಂಥದ್ದು ನಾವು ನಿರ್ಣಯ ತೆಗೆದುಕೊಳ್ಳುತ್ತೇವೆ. ಆದ್ರನ್ನ ಸುಭಾಷ್ ಗುತ್ತೇದಾರ್ ಮೇಲೆ ಪದೇ ಅವ್ರ ಮೇಲೆ, ಅವರ ಮಕ್ಕಳ ಮೇಲೆ ಈ ರೀತಿ ಆದರೆ ರಾಜ್ಯದ ಈಡಿಗರು, ಬಿಲ್ಲವರು, ದೀವರು ಮತ್ತು ನಾಮಧಾರಿಗಳು, ತೀಯರು ಅಷ್ಟು ಬೀದಿಗೆ ಬರ್ತೀನಿ ಅಂತಕ್ಕಂಥದ್ದು ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನಮಸ್ಕಾರ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.